ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಡು ಕಂಡ ಹಾಗೂ ಸಾಮಾಜಿಕ ಪರಿವರ್ತನೆಯ ಹರಿಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರವರ 142ನೆಯ ಜಯಂತಿಯನ್ನ ಸಮತಾ ಸೈನಿಕ ದಳದ ವತಿಯಿಂದ ಸಮಾನತೆಯ ಸಮಾವೇಶದ ಅಡಿಯಲ್ಲಿ ಆಚರಣೆ ಮಾಡಲಾಯಿತು. ಟೌನ್ ಹಾಲ್ ಪುರಭವನ ಬಳಿ ನಡೆದಂಥ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮೇಲ್ಮನೆಯ ವಿಪಕ್ಷ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ, ಮಾಜಿ ಸಚಿವ ಎನ್ ಮಹೇಶ್, ಬಿಕೆ ರವಿ, ಬೆಂಗಳೂರು ಉತ್ತರ ವಿವಿಯ ಕುಲಪತಿಗಳು, ಇನ್ನು ನಟ ಚೇತನ ಸೇರಿದಂತೆ ಹಲವು ಅತಿಥಿ ಗಣ್ಯರು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನೀಡಿದ ಕೊಡುಗೆಯನ್ನ ಸ್ಮರಿಸುತ್ತಾ ದಲಿತ ಚಳುವಳಿಯ ಹೋರಾಟಗಾರ ಹಾಗೂ ಸಮತಾ ಸೈನಿಕ ದಳದ ಯುವ ಘಟಕದ ರಾಜ್ಯಾಧ್ಯಕ್ಷ ನಾಗೇಶ್ ಅವರ 44ನೇ ಹುಟ್ಟುಹಬ್ಬವನ್ನು ಕೂಡ ಇಲ್ಲಿ ಆಚರಣೆ ಮಾಡಲಾಯಿತು. ಎಸ್ಎಸ್ಡಿಯ ರಾಜ್ಯಾಧ್ಯಕ್ಷ ಜೆಸಿ ವೆಂಕಟರಮಣಪ್ಪ, ಕಾರ್ಯಾಧ್ಯಕ್ಷ ಡಾಕ್ಟರ್ ಜಿ ಗೋವಿಂದಯ್ಯ ಸೇರಿದಂತೆ ಹಲವರು ಊಟ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನನಗೆ ಬಹಳ ಇಷ್ಟವಾದ ಒಂದು ಕ್ರೀಚರು, ಪ್ರಾಣಿ ಅಂದರೆ ಅದು ಬರೀ ಕಾಕ್ರೋಚ್ ಜಿಲ್ಲೆ ಅಷ್ಟೇ ಅಲ್ಲ, ಒಂದು ಕುದುರೆ ಹುಳ. ನಾವು ಭಾಳ ಮಾತಾಡ್ತೀವಿ ಹುಲಿ, ಸಿಂಹ, ಈ ಥರ ದೊಡ್ಡ ಗರ್ಜನೆ ಅನ್ನೋದು. ಆ ಗರ್ಜನೆ ಅನ್ನೋದು ಇವತ್ತು ಎಷ್ಟು ಎಕ್ಸ್ಟಿಂಕ್ಟ್ ಆಗ್ತಾ ಇದೆ ಆ ಪ್ರಾಣಿಗಳು. ಆದರೆ ಒಂದು ಸಣ್ಣ ಕುದುರೆ ಹುಳ, ಈ ಕುದುರೆ ಹುಳನಲ್ಲಿ ಏನಿದೆ ಶಕ್ತಿ ಅಂದರೆ ಅದು ದೊಡ್ಡ ದೊಡ್ಡ ಹಸುಗಳು, ಕುದುರೆಗಳನ್ನು ಒಂದು ಸಣ್ಣದಾಗಿ ಕಚ್ಚಿ ಅವನ್ನ ಒಂದು ಎಬ್ಬರಿಸ್ತವೆ, ಕೆಲಸ ಮಾಡಬೇಕು ಅಂತ ಮಾಡಿಸ್ತವೆ. ನಾವು ಕೂಡ ಬಹಳ ಸಣ್ಣದಾಗಿರ್ತೀವಿ, ಎಷ್ಟೋ ರೀತಿ ನಮ್ಮ ಮನಸ್ಸಿನಲ್ಲಿ ಯುವಕರಾಗಿರ್ತೀವಿ. ನಮಗೆ ದಲಿತ ಈ ಸಂಘಟನೆಗಳಿಗೆ ಹಲವಾರು ಬೇರೆ ಜನರು ನಮಗೆ ಸಹಕಾರಿಯಾಗಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನಾವು ಋಣಿಯಾಗಿರಬೇಕು. ಅದೇ ಥರ ಅವರನ್ನು ಬರೀ ನಾವು ಅಲ್ಲಿಗೆ ಇಟ್ಕೊಳ್ಬಾರ್ದು, ಅವರನ್ನು ಮತ್ತಷ್ಟು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಬಹಳಷ್ಟು ಸಮಯ ಅನೇಕ ಜನರು ನನಗೆ ಹೇಳಿದ್ರು, ನನಗೆ ಅರ್ಜೆಂಟ್ ಬೇರೆ ಒಂದು ಕೆಲಸ ಇದೆ, ಬಹಳ ದೊಡ್ಡ ಡಿಸ್ಟರ್ಬೆನ್ಸು, ಹಾಗಾಗಿ ಈ ಜಾಗದಿಂದ ನಾನು ಹೊರಗಡೆ ಹೊರಟೋಗ್ತೀನಿ ಅಂದರೆ ಹೇಗಾಗುತ್ತೋ ಹಾಗೆ ದಲಿತ ಚಳವಳಿಗಳು ಸ್ಪ್ಲಿಟ್ ಆಗಿರೋದು. ನಮಗೆ ಕಾಯೋ ಅಂತಹ ತಾಳ್ಮೆ ಇಲ್ಲ, ನಾವು ಕಾಯಲ್ಲ. ಇವತ್ತು ನನ್ನ ವಿರುದ್ಧ ಏನೋ ನಡೆದಿದೆ, ನಾಳೆ ಬೆಳಗ್ಗೆ ನಾನೊಂದು ಸಂಘಟನೆ ಮಾಡ್ತೀನಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.